ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಾವು ನಿನ್ನೆ ದಿನ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾಭಿರಾಜನಿಗಾಗಲಿ ಅತ್ರಿಗಾಗಲಿ ಭಗವಂತನ ಸದೃಶನಾದಂತಹ ಮಗ ಬೇಕು ಅಂತ ಅವರಿಗಿದ್ದಾಗ, ಭಗವಂತನಿಗೆ ಸದೃಶನಾದವನು ಜಗತ್ತಿನಲ್ಲಿ ಇನ್ನೊಬ್ಬನಿಲ್ಲ, ಭಗವಂತನಿಗೆ ಸದೃಶನಾದವನು ಅವನೇ ಆದ ಕಾರಣ ಭಗವಂತ ತಾನೇ ಅವತಾರವನ್ನು ಮಾಡಿದ್ದಾನೆ. ನಾಭಿರಾಜನ ಮಗನಾಗಿ, ಅತ್ರಿಯ ಮಗನಾಗಿ ಅಂತ ಹೇಳ್ತಾ ನಿನ್ನ ನಾವು ಹೇಳ್ಕೊಂಡ್ವಿ. ಋಷಿಗಳು ನಿನಗೆ ಸದೃಶನಾದ ಮಗನನ್ನು ಕೊಡು ಅಂತ ಯಾಕೆ ಕೇಳಿದರು? ನೇರಾಗಿ ನೀನೇ ಮಗನಾಗು ಅಂತ ಹೇಳದೆ ನಿನ್ನ ಸದೃಶನಾದ ಮಗ ಅಂತ ಹೇಳಿದರೆ, ಋಷಿಗಳಿಗೂ ಭಗವಂತನ ಸದೃಶನಾದವನು ಇಲ್ಲ, ಆದ ಕಾರಣ ಭಗವಂತನೇ ಮಗನಾಗಿ ಹುಟ್ಟುತ್ತಾನೆ. ಅದೇ ಭಗವಂತನು ಹೇಳ್ತಾ ಇದ್ದಾನೆ, ನಿಮ್ಮ ಮಾತು ಬ್ರಾಹ್ಮಣರಾದ ನಿಮ್ಮ ಮಾತು ಸತ್ಯವಾದದ್ದು ಅಂತ ಹೇಳಿ ಭಗವಂತ ಅವರಿಗೆ ತನಗೆ ತಾನೇ ಸದೃಶನಾದ ಕಾರಣ, ಸದೃಶನು ಇಲ್ಲದೇ ಇರುವವನಾದ ಕಾರಣ ಅವನೇ ಮಗನಾಗಿ ಹುಟ್ಟಿದ್ದಾನೆ. ಆದ ಕಾರಣ ಅವನಿಗೆ ಅತುಲಃ ಅಂತ ಹೆಸರು. ಇನ್ನು ಭಗವದ್ಗೀತೆಯಲ್ಲಿ ಆಶ್ಚರ್ಯವತು ಪಶ್ಯತಿ ಕಶ್ಚಿದೇನಮಾಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಆಶ್ಚರ್ಯೋ ಭಗವಾನ್ ವಿಷ್ಣುರ್ ಯಸ್ಮಾನ್ ನೈತಾದೃಶಂ ಕ್ವಚಿತ್ ತಸ್ಮಾತ್ ತದ್ಗೋಚರಂ ಜ್ಞಾನಂ ತದ್ಗೋಚರವದೇವತು. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಈ ರೀತಿಯಾಗಿ ಋಷಿಗಳು ಭಗವಂತನಿಗೆ ಸದೃಶವಾದ ಮಗನನ್ನು ಪ್ರಾರ್ಥಿಸುವ ಮೂಲಕ ಭಗವಂತನಿಗೆ ಅವನೇ ಸದೃಶನು ಹೊರತು ಮತ್ತೊಬ್ಬನಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಋಷಿಗಳು. ಇಲ್ಲಿ ಆಶ್ಚರ್ಯವತು ಪಶ್ಯತಿ, ಆಶ್ಚರ್ಯೋ ಭಗವಾನ್ ವಿಷ್ಣು ಯಸ್ಮಾತ್ ನ ಏತಾದೃಶಂ ಕ್ವಚಿತ್. ಭಗವಂತನ ಆಶ್ಚರ್ಯ ನಮಗೆ ಭಾಗವತದಲ್ಲಿ ಕೃಷ್ಣ ಅವತಾರ ಮಾಡಿದಾಗ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳುತ್ತಾ, ಅದ್ಭುತಕ್ಕೆ ಪರ್ಯಾಯ ಪದಗಳು ಆಶ್ಚರ್ಯ, ವಿಸ್ಮಿತ ಅಂತ ಅನೇಕ ರೀತಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಆಶ್ಚರ್ಯೋ ಭಗವಾನ್ ವಿಷ್ಣು, ಭಗವಂತನು ಅತ್ಯದ್ಭುತನಾಗಿದ್ದಾನೆ, ಆಶ್ಚರ್ಯವನ್ನುಂಟು ಮಾಡುವವನಾಗಿದ್ದಾನೆ, ಅವನೇ ಆಶ್ಚರ್ಯನಾಗಿದ್ದಾನೆ. ಆದ ಕಾರಣ ಅಂತಹ ಆಶ್ಚರ್ಯಕರನಾದಂತಹ ಆಶ್ಚರ್ಯವಾದಂತಹ ಭಗವಂತನಾದ ವಿಷ್ಣುವಿಗೆ ಅವನಿಗೆ ಸದೃಶನಾದವನು ಎಲ್ಲಿ ಇಲ್ಲ, ಯಾರೂ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಅವನಿಗೆ ಸದೃಶನಾದವನು ಇನ್ನೊಬ್ಬನಿಲ್ಲ ಅಂಥೇಳಿ ಹೇಳ್ತಾರೆ ಅಂಥೇಳಿ ಕೃಷ್ಣನು ಹೇಳ್ತಾ ಇದ್ದಾನೆ. ಅದಕ್ಕೆ ಪೂರಕವಾಗಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನು ನ ವಿದ್ಯತೆ ತುಲಾ ಮಾನಂ ಪರಿಮಾಣಂ ಯಸ್ಯ ಸಹ ಅತುಲಃ ತುಲಾ ಸಾದೃಶ್ಯಮಾನಯೋಃ
ಅಂದರೆ ಇವನಿಗೆ ಪ್ರಾಕೃತವಾದಂತಹ ಪರಿಮಾಣ ಇಲ್ಲದವನು. ಅಂದರೆ ಎಷ್ಟು ಭಗವಂತನಿಗೆ ಇಷ್ಟು ಅಂತ ಒಂದು ಪರಿಮಾಣ, ಒಂದು ಡೆಫಿನೆಟಾಗಿ ಇಷ್ಟೇ ಭಗವಂತ ಅಂತ ಹೇಳಿ ಪ್ರಾಕೃತವಾಗಿಯೂ ಹೇಳಲಿಕ್ಕಾಗಲ್ಲ. ನಮಗೆ ನಮ್ಮ ಭಾಷೆಯಲ್ಲಿ ಹೇಳೋದು ಇನ್ಫಿನಿಟ್, ಇಂಡೆಫಿನೆಟ್, ಇನ್ಫಿನಿಟ್. ಇಷ್ಟು ಪ್ರಾಕೃತವಾಗಿ ಇಷ್ಟೇ ಅಂಥೇಳಿ ಒಂದು ಲಿಮಿಟ್ ಇಟ್ಟು ಭಗವಂತನನ್ನು ಅಲ್ಲಿಗೆ ಸೀಮಿತ ಮಾಡುವಂತಹ ಒಂದು ಪ್ರಾಕೃತವಾದ ಪರಿಮಾಣ ಇಲ್ಲದೇ ಇರುವವನು. ನ ವಿದ್ಯತೆ ತುಲಾ ಮಾನಂ ಪರಿಮಾಣಂ ಯಸ್ಯ ಸಹ. ತುಲಾ ಅಂದರೆ ಮಾನ, ಪ್ರಮಾಣ, ಪರಿಮಾಣ. ಅವನಿಗೆ ಅವನಿಗೆ ಪರಿಮಾಣ ಇಲ್ಲದೇ ಇರುವವನು. ಯಾವನಿಗೆ ಪರಿಮಾಣ ಇಲ್ಲದೆ, ಪ್ರಾಕೃತವಾದ ಪರಿಮಾಣ ಇಲ್ಲದೇ ಇರುವವನಿದ್ದಾನೋ ಅವನು ಅತುಲಃ ಅಂಥೇಳಿ. ಆದ ಕಾರಣವೇ ನಮಗೆ ಬೃಹದಾರಣ್ಯಕ ಉಪನಿಷತ್ತು ಏನು ಹೇಳುತ್ತೆ? ಏಕದೈವಾನುದ್ರಷ್ಟವ್ಯಮೇತದಪ್ರಮೇಯಂ ಧ್ರುವಂ ಅಂತ ಬೃಹದಾರಣ್ಯಕ ಉಪನಿಷತ್ತು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಪರಿಮಾಣ ವಿಹೀನತ್ವಾದ ಅಪ್ರಮೇಯ ಇತೀರಿತಃ. ಅವನಿಗೆ ಪ್ರಾಕೃತವಾದ ಪರಿಮಾಣವಿಲ್ಲದೇ ಇರುವ ಪ್ರಯುಕ್ತ ಅವನನ್ನು ಅಪ್ರಮೇಯ ಎಂದು ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಆಚಾರ್ಯರು ಅದಕ್ಕೆ ಹೇಳ್ತಾ ಇದ್ದಾರೆ, ಪರಿಮಾಣ ವಿಹೀನತ್ವಾತ್, ಪರಿಮಾಣದ ಒಂದು ಇಲ್ಲದೇ ಇರುವವನಾದ ಕಾರಣ ಅವನು ಅಪ್ರಮೇಯ ಎಂದು ಹೇಳಲ್ಪಡ್ತಾ ಇದ್ದಾನೆ, ಕರೆಯಲ್ಪಡ್ತಾ ಇದ್ದಾನೆ. ನಾನು ಎಷ್ಟೋ ಬಾರಿ ಹೇಳಿದಂತೆ, ಮೇಯ ಅಂದರೆ ತಿಳಿಯತಕ್ಕದ್ದು, ಪ್ರಮೇಯ ಅಂದರೆ ಪ್ರಕೃಷ್ಟವಾಗಿ ಚೆನ್ನಾಗಿ ತಿಳಿಯತಕ್ಕದ್ದು, ಅಪ್ರಮೇಯ ಅಂತ ಹೇಳಿದರೆ ಸಮಗ್ರವಾಗಿ ಸಾಕಲ್ಯವಾಗಿ ತಿಳಿಯೋದಕ್ಕೆ ಸಾಧ್ಯವಾಗದೇ ಇರುವವನು. ಆದ ಕಾರಣ ಅವನಿಗೆ ಅಪ್ರಮೇಯ. ಅದಕ್ಕೆ ಉಪನಿಷತ್ತು ಅವನನ್ನು ಅಪ್ರಮೇಯ ಎಂದು ಉಲ್ಲೇಖ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತು ತುಲಾ ಸಾದೃಶ್ಯಂ ಮಾನಂ ವಾ ಅಸ್ಯಾಸ್ತಿ ಇತಿ ತುಲಃ ಸಮಸ್ತ ಚರಾಚರ ಪ್ರಪಂಚಃ ಸಹ ನ ಭವತಿ ಇತಿ ಸರ್ವ ವಿಲಕ್ಷಣತ್ವಾತ್ ಅತುಲಃ. ಅವನು ತುಲಾ ಸಾದೃಶ್ಯಂ ಮಾನಂ ವಾ ಅಸ್ಯ ಅಸ್ತಿ ಇತಿ, ಅವನಿಗೆ ಸಾದೃಶ್ಯವುಳ್ಳದ್ದಾಗಲಿ ಅಥವಾ ಪ್ರಾಕೃತ ಪರಿಮಾಣವುಳ್ಳ ಸಕಲ ಚೇತನಗಳಿಂದ ವಿಲಕ್ಷಣನಾದವನು. ಇಷ್ಟವರೆಗೂ ನಾವು ಹೇಳ್ಕೊಂಡ್ವಿ, ಅವನಿಗೆ ಸಾದೃಶ್ಯನಾದವನು ಯಾವುದೂ ಇಲ್ಲ. ಅಥವಾ ಈ ಪ್ರಾಕೃತವಾದ ನಮಗೆ ಈ ಚೇತನಾತ್ಮಕವಾದ ಈ ಜಗತ್ತೇನಿದೆ ಪ್ರಕೃತಿ ಸಂಬಂಧಪಟ್ಟಿದ್ದು, ಇದು ಪ್ರಾಕೃತ. ಈ ಪ್ರಾಕೃತವಾದ ಪರಿಮಾಣವುಳ್ಳ ಈ ಚೇತನಗಳಿಂದ ಅವನು ವಿಲಕ್ಷಣನಾಗಿದ್ದಾನೆ. ಆದ ಕಾರಣ ಅವನಿಗೆ ಅತುಲಃ ಅಂತ ಹೆಸರು. ಇನ್ನು ಮತ್ತು ಅಸ್ಯ ಅಸ್ತಿ ಇತಿ ತುಲಃ ಸಮಸ್ತ ಚರಾಚರ ಪ್ರಪಂಚಃ ಸಹ ನ ಭವತಿ ಇತಿ ಸರ್ವವಿಲಕ್ಷಣತ್ವಾತ್. ಈ ಪ್ರಾಕೃತವಾದ ಪರಿಮಾಣವುಳ್ಳ ಈ ಚರಾಚರ ಜಗತ್ತಕ್ಕಿಂತ ಎಲ್ಲ ರೀತಿಯಾಗಿ ವಿಲಕ್ಷಣನಾಗಿರುವುದರಿಂದ ಅವನು ಅತುಲನು ಅಂಥೇಳಿ. ಇನ್ನು ನ ತುದತಿ ವ್ಯಥತಃ ಇತಃ ಅತುಃ ತುದವ್ಯಥನೆ ಲಾತಿ ಸರ್ವಮಾತ್ಮೀಯತೆಯ ಆದತ್ತಃ ಇತಿ ಲಃ ಅತುಶ್ಚಾಸೌ ಲಶ್ಚ ಅತುಲಃ. ಇವನು ಎಂದೆಂದಿಗೂ ಯಾವಾಗಲೂ ವ್ಯಥ ಪಡುವವನಲ್ಲ, ಅಂದರೆ ದುಃಖ ಪಡುವವನಲ್ಲ, ವೇದನೆ ಪಡುವವನಲ್ಲ.
ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಕಾಲದಲ್ಲಿ, ಒಂದಲ್ಲ ಒಂದು ಯಾವುದೋ ಒಂದು ಇದರಿಂದ ನಾವು ದುಃಖ ಪಡ್ತೇವೆ, ವೇದನೆ ಪಡ್ತೇವೆ, ವ್ಯಥ ಪಡ್ತೇವೆ. ಆದರೆ ಇವನು ಯಾವಾಗಲೂ ಯಾವ ರೀತಿಯಾಗಿ ಯಾರಿಂದಾಗಲಿ ವ್ಯಥ ಪಡುವವನಲ್ಲ. ಅಷ್ಟೇ ಅಲ್ಲ, ಎಲ್ಲದನ್ನು ತನ್ನದ್ದನ್ನಾಗಿ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ವ್ಯಥ ಪಡುವವನಲ್ಲ. ಆದ ಕಾರಣ ಅತುಹು. ಮತ್ತು ಲಾತಿ ಅತುಲಹ ಶಬ್ದದಲ್ಲಿ ಅತುಹು ಅಂದರೆ ವ್ಯಥ ಪಡುವವನಲ್ಲ ಯಾವಾಗಲೂ. ಲಾತಿ ಸರ್ವಂ ಆತ್ಮೀಯತೆಯ ಆದತ್ತಃ ಇತಿ ಲಹ. ಎಲ್ಲದನ್ನೂ ತನ್ನದಾಗಿ ಸ್ವೀಕಾರ ಮಾಡುವವನು. ಆದ ಕಾರಣ ವ್ಯಥೆ ಇಲ್ಲದಿರುವವನು ಮತ್ತು ಎಲ್ಲವನ್ನೂ ತನ್ನದಾಗಿ ಸ್ವೀಕಾರ ಮಾಡುವವನಾದ ಕಾರಣ ಇವನಿಗೆ ಅತುಲಹ ಅಂಥೇಳಿ. ಹೌದು, ಈ ಜಗತ್ತಿನಲ್ಲಿ ಎಲ್ಲವೂ ಭಗವಂತನದೇ. ಭಗವಂತನದು ಅಲ್ಲದೇ ಇರುವುದು ಯಾವುದಿದೆ? ನಮ್ಮದು ಅಂತ ಯಾವುದೂ ಇಲ್ಲ. ಅದಕ್ಕೆ ನಾವು ಏನು ಹೇಳ್ತೇವೆ, ಎಲ್ಲದೂ ಭಗವಂತನಿದು. ಭಗವಂತ ಕೊಟ್ಟಿದ್ದು ನಾವು ತಗೊಳ್ತಾ ಇದ್ದೇವೆ ಅಷ್ಟೇ. ಈ ಜಗತ್ತಿನಲ್ಲಿರುವ ಪಂಚಭೂತಗಳು, ಅದರ ತನ್ಮಾತ್ರಗಳು, ಜಗತ್ತಿನಲ್ಲಿರುವ ಚರಾಚರಾತ್ಮಕವಾದ ಸಕಲ ಪದಾರ್ಥಗಳು, ವಸ್ತುಗಳು ಏನೇನಿವೆ, ಧರ್ಮಗಳೇನಿವೆ, ಅದಕ್ಕೆ ಒಡೆಯ ಯಾರು? ಇವನೇ ಜಗನ್ನಾಥ, ಜಗತ್ಪ್ರಭು. ಜಗತ್ತಿಗೆಲ್ಲ ಅವನೇ ನಾಥನಾಗಿದ್ದಾನೆ. ಎಲ್ಲ ಅವನದೇ. ಇವಾಗ ಹೇಗೆ ನಾವು ಸಕಲವೂ ಗೌರ್ಮೆಂಟ್ದೇ ಇರುತ್ತೆ, ಪ್ರೈವೇಟ್ ಪ್ರಾಪರ್ಟಿ ಅಂತ ನಮಗೆ ಇದ್ದರೂ ಕೂಡ ಆ ಪ್ರೈವೇಟ್ ಪ್ರಾಪರ್ಟಿ ಆಪತ್ತು ಸಮಯದಲ್ಲಿ ಅದು ಎಲ್ಲವೂ ಗೌರ್ಮೆಂಟ್ದೇ. ಒಂದು ವೇಳೆ ಗೌರ್ಮೆಂಟ್ ತಗೋಬೇಕು ಅಂತ ಅಂದ್ಕೊಂಡ್ರೆ ಪ್ರೈವೇಟ್ ಪ್ರಾಪರ್ಟಿ ಅಂತ ನಮ್ಮದಾಗಿದ್ದರೂ ಕೂಡ ಗೌರ್ಮೆಂಟು ತೊಗೊಂಬಿಡತ್ತೆ. ಈಗ ನ್ಯಾಷನಲ್ ಹೈವೇಸ್ ಮಾಡುವಾಗಲಿ, ಯಾವುದನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡುವಾಗಲಿ, ನಮಗೆ ನಮ್ಮ ಭೂಮಿಗಳು ನಮ್ಮದಿದ್ದರೂ ಕೂಡ ಗೌರ್ನಮೆಂಟು ಇಟ್ ವಿಲ್ ಟೇಕ್ ಓವರ್. ಅಂದರೆ ಅರ್ಥಾತ್ ಏನು? ಈ ಭಾರತ ದೇಶದಲ್ಲಿರುವ ಪ್ರತಿಯೊಂದು ಇಂಚು ಭೂಮಿಯು, ಪ್ರತಿಯೊಂದು ಪದಾರ್ಥವೂ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಿದ್ದು. ಹಾಗೆ ಭಗವಂತ ಈ ಜಗತ್ತಿನಲ್ಲಿ ಎಲ್ಲವೂ ಭಗವಂತನದೇ. ಅವನಿಗೆ ನಾವು ತಗೊಂಡು ಬಳಸ್ತಾ ಇರ್ತೇವೆ. ಜಸ್ಟ್ ಲೈಕ್ ವಿ ಆರ್ ಟೆನೆಂಟ್ಸ್. ಇಲ್ಲಿ ನಮಗೆ ಹೇಗಿದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ದಾಸರು ಹೇಳ್ತಾರೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತೇಳಿ. ನಾವೆಲ್ಲರೂ ಇಲ್ಲಿ ಜಸ್ಟ್ ಟೆನೆಂಟ್ಸ್ ಆಗಿ ಬಂದಿದ್ದೇವೆ. ಎಷ್ಟು ದಿನ ಇರಬೇಕೋ ಅಷ್ಟು ದಿನ ಇರ್ತೇವೆ, ಹೊಟ್ಟೋಗ್ತಾ ಇರ್ತೇವೆ. ಬರೋ ವೇಳೆಗೇನೂ ತರೋದಿಲ್ಲ, ಹೋಗೋ ವೇಳೆಗೇನೂ ತಗೊಂಡು ಹೋಗೋದಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂತ ದಾಸರು ಏನೂ ಬರುವುದೋ ನಿನ್ನ ಸಂಗಡ ಏನೂ ಬರುವುದೋ ಅಂತೆಲ್ಲ ಹೇಳ್ತಾರೆ. ಎಲ್ಲದೂ ಅವನದೇ. ಆದ ಕಾರಣ ಈ ಜಗತ್ತಿನಲ್ಲಿ ನಮ್ಮದು ಅಂತ ಯಾವುದೂ ಇಲ್ಲ, ಎಲ್ಲ ಭಗವಂತನದಾಗಿದೆ. ಆದ ಕಾರಣ ಅವನು ಅತುಲಹ ಆಗಿದ್ದಾನೆ. ಇನ್ನೂ ನಾವು ಸರಿಯಾದ ಒಂದು ದೃಷ್ಟಾಂತ ಕೊಡಬೇಕು ಅಂತ ಹೇಳಿದರೆ, ನಾವು ಈ ಮಧ್ಯ ವಿಲ್ಲಾಗಳು, ಅಪಾರ್ಟ್ಮೆಂಟ್ಸು ಕಲ್ಚರ್ ಬಂದಿದೆ. ಮುಂಚೆ ಆದರೂ ಕೂಡ ಬರೀ ಮನೆ, ಬಾಡಿಗೆ ಮನೆ, ಲೀಸ್ ಮನೆ ಅಂತ ಹೇಳಿದರೆ ಬರೀ ಮನೆ ಕೊಡೋರು, ನಾವು ಸಾಮಾನುಗಳು, ನಮ್ಮ ಫರ್ನಿಚರು, ನಮ್ಮ ಸಾಮಾನುಗಳೆಲ್ಲ ತೊಗೊಂಡು ಹೋಗಿ ಇದ್ದು ಮಾಡಿ ಆ ಲೀಸ್ ಟೈಮ್ ಮುಗಿದು ನಾವು ಬೇಡ ಅಂದರೆ ಬಿಟ್ಬಿಟ್ಟು ಹೊಟ್ಟೋಗ್ತಾಯಿತ್ತು, ಎಲ್ಲ ತೊಗೊಂಡು ಹೊಟ್ಟೋಗ್ತಾಯಿದ್ವಿ. ಇವು ಹಾಗಲ್ಲ. ವಿಲ್ಲಾಗಳು ಮತ್ತು ಈ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿದೆ. ಫುಲ್ಲಿ ಫರ್ನಿಶ್ಡ್ ವಿಲ್ಲಾ, ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಅಂತೇಳಿ ಎಲ್ಲವೂ ಇರುತ್ತೆ ಅವನಲ್ಲಿ. ಆ ವಿಲ್ಲಾದಲ್ಲಿ, ಅಪಾರ್ಟ್ಮೆಂಟಲ್ಲಿ ಅಡಿಗೆ ಮಾಡಿಕೋ ಪದಾರ್ಥಗಳು ಮೊದಲುಕೊಂಡು ಮತ್ತು ಸೋಫಾಗಳು, ಟಿ ವಿ, ಫ್ರಿಜ್ಜು, ಎಲ್ಲವೂ ಇರುತ್ತೆ. ನಾವು ಬರ್ತೇವೆ, ಬಾಡಿಗೆ ಕೊಡ್ತೇವೆ, ಬರೇ ಕೈಯಿಂದ ಬರ್ತೇವೆ, ಬಾಡಿಗೆ ಇದ್ದಷ್ಟು ದಿನ ಇರ್ತೇವೆ, ಲೀಸ ಮುಗಿದ ಕೂಡಲೇ ಬರೇ ಕೈಯಿಂದ ಹೊಟ್ಟೋಗ್ತೇವೆ. ಆ ವಿಲ್ಲಾ ಮೇಲಾಗಲಿ, ಅಪಾರ್ಟ್ಮೆಂಟ್ ಮೇಲಾಗಲಿ ನಮಗೆ ಯಾವ ಅಧಿಕಾರವೂ ಇರೋದಿಲ್ಲ. ಎಷ್ಟು ದಿನ ಅಷ್ಟೇ, ಅಗ್ರಿಮೆಂಟ್ ಮುಗೀತು ಅಂದರೆ ಹೋಗ್ತಾ ಇರ್ತೇವೆ. ಹಾಗೆ ಇಲ್ಲಿ ಈ ಸಮಸ್ತ ಜಗತ್ತು ಭಗವಂತನದೇ ಒಂದು ವಿಲ್ಲಾ. ಎಲ್ಲ ಫರ್ನಿಷ್ ಮಾಡಿ ಕೊಟ್ಟಿದ್ದಾನೆ ಭಗವಂತ. ನೀನು ಇಷ್ಟು ಕಾಲ 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ
ಯಾವ ಕ್ಷಣದಲ್ಲಿ ಯಾವನು ಇರ್ತಾನೋ ಹೋಗ್ತಾನೋ ಗೊತ್ತಾಗೋದಿಲ್ಲ ನಮ್ಮ ಪರಿಸ್ಥಿತಿ. ಆ ಟೈಮ್ ಆಯಿತು ಅಂದರೆ ವಿತೌಟ್ ಪ್ರಯರ್ ನೋಟಿಸ್ ಹೋಗ್ತಾ ಇರ್ತೇವೆ. ಬರೋ ವೇಳೆಗೇನೂ ತಂದಿಲ್ಲ, ಹೋಗೋ ವೇಳೆಗೇನೂ ತೊಗೊಂಡು ಹೋಗೋದಿಲ್ಲ. ಯಾಕೆ? ಎಲ್ಲವೂ ಭಗವಂತನದು. ಅದಕ್ಕೆ ಆ ರೀತಿಯಾಗಿ ಎಲ್ಲವೂ ತನ್ನದನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಯಾವಾಗಲೂ ವ್ಯಥ ಪಡದೇ ಇರುವವನಾಗಿದ್ದಾನೆ. ಆದ ಕಾರಣ ಅವನಿಗೆ ಅತುಲಃ. ಈ ತತ್ವಶಾಸ್ತ್ರ ಏನು ಹೇಳ್ತಾ ಇದೆ ಅದರಲ್ಲಿರುವ ವಿಷಯಗಳೇ ನಾವು ಲೌಕಿಕವಾಗಿ ಇಟ್ ಈಸ್ ಅಪ್ಲೈಡ್ ಸೈನ್ಸ್ ಅಂತೇವಲ್ಲ, ನಮ್ಮ ಶಾಸ್ತ್ರ ಈ ಪ್ರಾಕೃತವಾದ ಜಗತ್ತಿಗೂ ಕೂಡ ಇಟ್ ಈಸ್ ಪರ್ಫೆಕ್ಟ್ಲಿ ಅಪ್ಲೈಡ್ ಸೈನ್ಸ್. ಈ ಜಗತ್ತೆಲ್ಲ ಭಗವಂತನದು. ಅವನು ನಮಗೆ ಕೊಟ್ಟಿದ್ದಾನೆ, ಇಷ್ಟು ದಿನ ಅಗ್ರಿಮೆಂಟ್ ಮಾಡಿ, ಇಷ್ಟು ದಿನ ನೀರು ಹೋಗು ಅಂತೇಳಿ. ಅದಾದ ಕೂಡಲೇ ಬರೇ ಕೈಯಿಂದ ಬರ್ತೇವೆ, ಬರೇ ಕೈಯಿಂದ ಹೊರಟೋಗ್ತೇವೆ. ಆದ ಕಾರಣ ಎಲ್ಲವೂ ಅವನದು. ಇನ್ನು ಯಾವನಿಗೆ ನೋವು ವ್ಯಥ ಯಾಕಿರುತ್ತೆ? ನನ್ನ ಹತ್ರ ಇಲ್ಲದೇ ಇದ್ದಿದ್ದು ಇನ್ನೊಬ್ಬರ ಹತ್ರ ಇದ್ದರೆ ನನಗೆ ನೋವು. ಅಯ್ಯೋ ನನ್ನ ಹತ್ರ ಇಲ್ಲ, ಈ ಒಳ್ಳೆಯ ಪದಾರ್ಥ ಅವನ ಹತ್ರ ಇದೆ. ಆದರೆ ಭಗವಂತ ಈ ಜಗತ್ತು ಚರಾಚರಾತ್ಮಕವಾದ ಇಡೀ ಜಗತ್ತಿನ ಮೇಲೆ ಅವನಿಗೆ ಪ್ರಭುತ್ವ ಇದೆ, ಅವನೇ ಸ್ವಾಮಿಯಾಗಿದ್ದಾನೆ. ಇನ್ನು ಅವನ ಹತ್ರ ಇಲ್ಲದೇ ಇರುವ ಪದಾರ್ಥವೇ ಇಲ್ಲ. ಆದ ಕಾರಣ ಅವನು ನೋವು ಪಡಬೇಕಾದಂತಹ, ವ್ಯಥೆ ಪಡಬೇಕಾದಂತಹ ಅಗತ್ಯವೇ ಇಲ್ಲ. ಅದು ಯಾವ ರೀತಿಯಾಗಿ ಇಲ್ಲ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಒಂದು ಪದಾರ್ಥ ಇದ್ದರೆ ಇನ್ನೊಂದು ಪದಾರ್ಥ ಇರಲ್ಲ. ಭಗವಂತನಿಗೆ ಹಾಗಲ್ಲ. ಎಲ್ಲದಕ್ಕೂ ಅವನೇ ಸ್ವಾಮಿ. ಆದ ಕಾರಣ ಅವನ ಹತ್ರ ಎಲ್ಲವೂ ಇರುತ್ತೆ. ಆದ ಕಾರಣ ವ್ಯಥೆ ಪಡುವ ಪ್ರಸಂಗವೇ ಇಲ್ಲ. ಇನ್ನು ನ ತುದಂತಿ ವ್ಯಥಂತಹ ಇತಿ ಅಥವಃ ಜ್ಞಾನಿನಃ ತಾನ್ ಸ್ವಭಕ್ತತೆಯ ಲಾತಿ ಆದತ್ತಃ ಇತಿ ಅತುಲಃ. ಇನ್ನು ಜ್ಞಾನಿಗಳಿದ್ದಾರೆ. ಜ್ಞಾನಿಗಳು ಅವರು ಯಾವುದಕ್ಕೂ ದುಃಖ ಪಡುವುದೇ ಇಲ್ಲ, ವ್ಯಥೆನೇ ಇರೋದಿಲ್ಲ ಅವರಿಗೆ. ಅಂತಹ ಜ್ಞಾನಿಗಳನ್ನು ತನ್ನ ಭಕ್ತರಾಗಿ ತಾನು ಸ್ವೀಕಾರ ಮಾಡ್ತಾನಾದ ಕಾರಣ ನ ತುದಂತಿ ವ್ಯಥಂತಹ ಇತಿ ಅಥವಃ ಜ್ಞಾನಿನಃ. ಯಾವುದೇ ವ್ಯಥಗಳು ಇಲ್ಲದೇ ಇರುವವರು ಜ್ಞಾನಿಗಳು. ಜ್ಞಾನಿಗಳು ಯಾವುದೇ ವ್ಯಥೆಗಳು ಅವರಿಗಿರೋದೇ ಇಲ್ಲ. ಜ್ಞಾನಿ ಅಂದರೆ ಭಗವಂತನ ಜ್ಞಾನವುಳ್ಳವನು. ಯಾವಾಗ ಸರಿಯಾದ ಜ್ಞಾನ ಬರುತ್ತೋ ಅದು ಅವನಿಗೆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಅದಕ್ಕೆ ಜ್ಞಾನ, ಭಕ್ತಿ, ವೈರಾಗ್ಯ. ಭಗವಂತನ ಸರಿಯಾದ ಜ್ಞಾನ ಬಂದಾಗ ಅವನಲ್ಲಿ ನಿರ್ವ್ಯಾಜವಾದ, ನಿರ್ನಿಮಿತ್ತವಾದ, ನಿಶ್ಚಲವಾದ ಭಕ್ತಿ ಭಗವಂತನಲ್ಲಿ ಬರುತ್ತೆ. ಯಾವಾಗ ಮಹಾತ್ಮ್ಯಜ್ಞಾನಪೂರ್ವಕವಾದ ಭಕ್ತಿ ಭಗವಂತನಲ್ಲಿ ಬರುತ್ತೋ ಅವರಿಗೆ ವೈರಾಗ್ಯ ಬರುತ್ತೆ. ಆದ ಕಾರಣ ಜ್ಞಾನಿಗಳು ಯಾವುದರನ್ನು ಇದು ನನಗೆ ಬೇಕು ಅಂತ ಅಪೇಕ್ಷೆ ಇದ್ದರೆ ಅದು ಬರದೇ ಇದ್ದರೆ ದುಃಖ. ಅವರು ಯಾವುದಕ್ಕೂ ಅವರು ಅಪೇಕ್ಷೆನೇ ಪಡೋದಿಲ್ಲ ಜ್ಞಾನಿಗಳು. ಅದಕ್ಕೆ ಪರಮಹಂಸ ಪರಿವ್ರಾಜಕಾಚಾರ್ಯರು ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನೂ ಬಿಟ್ಟವರು, ಯಾವುದರ ಮೇಲೂ ಅಪೇಕ್ಷೆ ಇಲ್ಲದೆ ಎಲ್ಲ ಬಂಧಗಳನ್ನು ಕಳ್ಕೊಂಡು, ಅದಕ್ಕೆ ಅವರು ಸನ್ಯಾಸ ಸ್ವೀಕಾರ ಮಾಡುವಾಗ ಎಲ್ಲವನ್ನ ಹೆಂಡತಿ, ಮಕ್ಕಳು, ಪ್ರತಿಯೊಂದು ಬಂಧಗಳನ್ನು ಮಾಡಿ ಆಶಾಪಾಶಗಳನ್ನು ಕಡುಕೊಂಡು ವಿರಜಾಹೋಮ ಮಾಡಿ ಎಲ್ಲವನ್ನೂ ಅದರಲ್ಲಿ ಹೋಮಿಸಿಬಿಟ್ಟು ಎಲ್ಲವನ್ನೂ ಬಿಟ್ಟು ಶುದ್ಧವಾಗಿ ಯಾವ ಲೌಕಿಕವಾದ ಯಾವ ಅಪೇಕ್ಷೆಗಳಿಲ್ಲದೆ ಅವ್ರು ತಗೊಳ್ತಾರೆ. ಅದಕ್ಕೆ ಅವರು ಪರಮಹಂಸ ಪರಿವ್ರಾಜಕ. ಅವರು ಜ್ಞಾನಿಗಳು. ಭಗವಂತ ಅವರ ಮನಸ್ಸು ಭಗವಂತನಲ್ಲೇ ಇರುತ್ತೆ, ಭಗವಂತನ ಜ್ಞಾನವೇ ಇರುತ್ತೆ. ಅದರಿಂದ ಭಕ್ತಿ, ಅದರಿಂದ ವೈರಾಗ್ಯ. ಅಂಥವರು ಜ್ಞಾನಿಗಳು. ಅಂತಹ ಜ್ಞಾನಿಗಳನ್ನು ತನ್ನ ಭಕ್ತರನ್ನಾಗಿ ಸ್ವೀಕಾರ ಮಾಡಿರ್ತಾನೆ ಭಗವಂತ. ಆದ ಕಾರಣ ಅತುಲಃ. ನಾವು ನೋಡಬಹುದು ಇವಾಗ ಅಂತಹ ಮಹಾಜ್ಞಾನಿಗಳ ಲಿಸ್ಟು ತಗೊಂಡ್ರೆ ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಮಧ್ವಾಚಾರ್ಯರು, ಅವರನ್ನು ಭಗವಂತ ಭಾಳ ಭಗವಂತನಿಗೆ ಅತಿ ಇಷ್ಟವಾದ ಭಕ್ತರು ಅಂದರೆ ವಾಯುದೇವರು, ಮಧ್ವಾಚಾರ್ಯರು. ಆ ಪರಂಪರೆಯಲ್ಲಿ ಬಂದಿರುವಂತಹ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು,
ರಘುತ್ತಮ ತೀರ್ಥರು, ಕಂಬಾಲ ರಾಮಚಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ರಾಯರು, ಇವರೆಲ್ಲರೂ ಮಹಾಜ್ಞಾನಿಗಳು. ಅವರು ಎಲ್ಲಿ ನಾವು ಅವರ ಇತಿಹಾಸಗಳನ್ನು ನೋಡಿದಾಗ ಅವರೆಲ್ಲಿ ದುಃಖಪಟ್ಟಂತೆ ನಮಗೆಲ್ಲಿ ಕಾಣೋದೇ ಇಲ್ಲ. ಯಾಕೆ ದುಃಖಪಟ್ಟಿಲ್ಲ ಅಂದರೆ ಅವರು ಲೌಕಿಕವಾದ ಯಾವ ವಿಷಯಗಳಿಗೂ ಅವರು ಇದು ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ. ಅವರು ಅದಕ್ಕೆ ಅದು ಅಪೇಕ್ಷೆ ಪಡದೇ ಇದ್ದಾಗ ಇದು ನನಗೆ ಸಿಕ್ಕಿಲ್ಲ ಎಂಬ ದುಃಖವೇ ಇಲ್ಲ. ಅಂತಹ ಜ್ಞಾನಿಗಳನ್ನು ನಾನು ಹೇಳಿಕೊಂಡ ಎಲ್ಲ ಮಹಾನುಭಾವರು ಭಗವಂತನ ಪರಮ ಭಗವದ್ಭಕ್ತರವರು, ಭಗವಂತನ ಪರಮ ಭಕ್ತರು. ಅವರನ್ನೆಲ್ಲ ತನ್ನವರನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಆದ ಕಾರಣ ಅವರ ಮೇಲೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ. ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರಾದ ಕಾರಣ ನಮಗೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳಿದಂತೆ ಜಗನ್ನಾಥ ವಿಠ್ಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ನಾವೇನು ಮಾಡ್ತಾ ಇದ್ದೇವೆ? ಇಂತಹ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು, ಇಂತಹ ಮಹಾನುಭಾವರನ್ನು ನಾವು ಅವರನ್ನು ಪಾದವನ್ನು ಹಿಡಿತಾ ಇದ್ದೇವೆ. ಅವರು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯಿ ಸತಾಂತ ಸತ್ಯೈ ಚ ನಿರಂತರಾಯೈ. ಈ ರೀತಿಯಾಗಿ ಅಂತಹ ಜ್ಞಾನಿಗಳನ್ನು ನಾವು ಉದ್ಧಾರವಾಗಬೇಕಂದ್ರೆ ನಾವು ಜ್ಞಾನಿಗಳನ್ನು ಆಶ್ರಯಿಸಬೇಕು. ಯಾಕೆ ಅಂದರೆ ಆ ಜ್ಞಾನಿಗಳನ್ನು ಭಗವಂತ ತನ್ನವರನ್ನಾಗಿ ಸ್ವೀಕಾರ ಮಾಡಿದ್ದಾನಾದ ಕಾರಣ ಈ ರೀತಿಯಾಗಿ ಅತುಲಹ ಅಂತ ಭಗವಂತನಿಗೆ ಹೆಸರು. ಇನ್ನು ಪರಮಂ ಜಿಜ್ಞಾಸೆ ಸಾಮ್ಯಮುಪೈತಿ ಎಂಬ ಶ್ರುತಿ ಮುಕ್ತರಿಗೂ ಭಗವಂತನಿಗೂ ಸಾಮ್ಯವನ್ನು ಹೇಳುತ್ತೆ. ಮತ್ತು ಅದೇ ಶ್ರುತಿ ಹೇಳುತ್ತೆ ಏಕಮೇವ ಅದ್ವಿತೀಯಂ ಪರಂ ಬ್ರಹ್ಮ ಅಂತ ಹೇಳ್ತಾ ಇದೆ. ಭಗವಂತನು ಅಸದೃಶನು, ಅದ್ವಿತೀಯನು, ಎರಡನೆಯದು ಇಲ್ಲ ಅಂತ ಹೇಳ್ತಾರೆ. ಒಂದು ಶ್ರುತಿ ಏನೋ ಮುಕ್ತಾತ್ಮರು ಭಗವಂತನಿಗೆ ಸಮಾನ ಸಾಮ್ಯ ಹೇಳ್ತಾರೆ ಮುಕ್ತರನ್ನು. ಇನ್ನೊಂದು ಶ್ರುತಿ ಹೇಳುತ್ತೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಸದೃಶನು ಇಲ್ಲ ಅಂತ ಹೇಳುತ್ತೆ. ಅಂಥೇಳಿದರೆ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂಥೇಳಿದರೆ ಪರಮಂ ಸಾಮ್ಯಮುಪೈತಿ ಅಂತ ಶ್ರುತಿ, ಪರಮ ಸಾಮ್ಯ ಅಂಥೇಳಿದರೆ ಭಗವಂತನ ಜೊತೆಗೆ ಎಲ್ಲ ರೀತಿಯಾಗೂ ಸಾಮ್ಯ ಅಲ್ಲ. ಅಲ್ಲಿ ಏನು ಅಂತ ಹೇಳಿದರೆ ಪರಮ ಅಂತ ಹೇಳಿದರೆ ಉತ್ತಮ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಹೊರತು ಭಗವಂತನ ಜೊತೆಗೆ ಎಲ್ಲ ರೀತಿಯಾಗಿ ಸಾಮ್ಯ ಬಂತು ಅಂತ ನಾವು ಅನ್ಕೋಬಾರದು. ಎಲ್ಲಿಯವರೆಗೂ ಸಾಮ್ಯ ಅಂತ ಹೇಳಿದರೆ ಭಗವಂತನೂ ದುಃಖರಹಿತ, ಅವನಿಗೂ ತೃಪ್ತಿ, ಸತ್ಯಕಾಮ, ಆಪ್ತಕಾಮ, ಜನನ ಮರಣಾದಿ ಅಭಾವಗಳಿದೆ. ಅದೇ ರೀತಿಯಾಗಿ ಮುಕ್ತಾತ್ಮರಿಗೂ ದುಃಖವಿರೋದಿಲ್ಲ, ತೃಪ್ತಿ ಇರುತ್ತೆ, ಅಸಂತೃಪ್ತಿ ಇರೋದಿಲ್ಲ, ಬೇಕು ಎಂಬ ಆಸೆ ಇರೋದಿಲ್ಲ, ಜನನ ಮರಣಗಳಿರೋದಿಲ್ಲ. ಅಷ್ಟೇ ಅಲ್ಲಿವರೆಗೂ ತಗೋಬೇಕೇ ಹೊರತು ಎಲ್ಲ ರೀತಿಯಾಗಿ ಭಗವಂತನ ಜೊತೆಗೆ ಸಮಾನ ಅಂಥೇಳಿ ತಗೋಬಾರದು. ಅಲ್ಲಿ ಪರಮಶಬ್ದಕ್ಕೆ ಉತ್ತಮ ಅಂತ ತಗೊಂಡು ಅರ್ಥವನ್ನು ಸಂಕೋಚ ಮಾಡ್ಕೋಬೇಕೇ ಹೊರತು ಎಲ್ಲ ರೀತಿಯಾಗಿ ಅಲ್ಲ. ಅಂದರೆ ಯಾವ ರೀತಿ ಸಂಸಾರದಲ್ಲಿರೋದಕ್ಕೂ ಮುಕ್ತಿಯಲ್ಲಿರೋದಕ್ಕೂ ವ್ಯತ್ಯಾಸ ಅಷ್ಟೇ ಹೊರತು ಭಗವಂತನ ಜೊತೆಗೆ ಸಾಮ್ಯವನ್ನು ಎಲ್ಲ ರೀತಿಯಾಗಿ ತಗೋಬಾರದು. ಅದ್ವಿತೀಯ ಪದ ಏನು ಹೇಳ್ತಾ ಇದೆ? ಏಕಮೇವ ಅದ್ವಿತೀಯಂ ಅಂದರೆ ಭಗವಂತನಿಗೆ ಸಂಪೂರ್ಣವಾಗಿ ಸಾದೃಶ್ಯವುಳ್ಳವನು ಇಲ್ಲ ಅಂತ ಹೇಳ್ತಾ ಇದೆ. ಇನ್ನು ರಾಮಾನುಜಾಚಾರ್ಯರು ಪರಮಂ ಸಾಮ್ಯಮುಪೈತಿ ಎಂಬ ಶ್ರುತಿಗೆ ಆನಂದದ ವಿಷಯದಲ್ಲಿ ಭಗವಂತನಿಗೆ ಮುಕ್ತರಿಂದ ಸಂಪೂರ್ಣ ಸಾಮ್ಯವನ್ನು ಅರ್ಥವಾಗಿ ಹೇಳ್ತಾರೆ. ಇದು ಒಪ್ಪಬಹುದು ಅಂತ ಹೇಳಿದರೆ ಇದು ಯಾವುದೇ ಶ್ರುತಿ ಆದರೂ ಭಗವಂತನಿಗೆ ಮುಕ್ತರಿಗೂ ಆನಂದದ ವಿಷಯದಲ್ಲಿ ಸಂಪೂರ್ಣ ಸಾಮ್ಯವಿದೆ ಅಂತ ಹೇಳಿಲ್ಲ. ಆದ ಕಾರಣ ರಾಮಾನುಜಾಚಾರ್ಯರು ಹೇಳಿರುವ ಆ ಅರ್ಥವನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಜಿಜ್ಞಾಸೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಅತುಲಃ ನಾಮಕ್ಕೆ ಓಂ ಅತುಲಾಯ ನಮಃ. ಓಂ ಸೋಮಂ ವೀರಾಯ ಶಕ್ರಾಯ ಭರಾ ಪಿಬನ್ನರ್ಯಾಯ
ಯೋ ವೇದಿಷ್ಟೋ ಅವ್ಯಥಿಶ್ವಶ್ವಾನ್ವಂತಂ ಜರಿತೃಭ್ಯ ವಾಜಂ ಸ್ತೋತೃಭ್ಯೋ ಗೋಮಂತಂ. ಸೋತಃ ಏ ಋತ್ವಿಕರೇ ನರ್ಯಾಯ ಜೀವರಿಗೆ ಹಿತ ತರುವ ವೀರಾಯ ವಿಶೇಷ ಪ್ರೇರಕನಾದ ಪಿಬತ್ ಸೋಮರಸ ಕುಡಿಯುವ ಶಕ್ರಾಯ ಶಕ್ತಿಯುಳ್ಳ ಇಂದ್ರನಿಗಾಗಿ ಸೋಮಂ ಸೋಮರಸವನ್ನು ಭರ ಸಂಸ್ಕಾರಗೊಳಿಸಿ ಯಹ ಆ ಇಂದ್ರನು ಅವ್ಯಥಿಷು ಯಜ್ಞಗಳಲ್ಲಿ ಸ್ತೋತೃಭ್ಯ ಸ್ತೋತ್ರ ಮಾಡುವ ಜರಿತೃಭ್ಯ ಋತ್ವಿಕರಿಗೆ ಗೋಮಂತಂ ಹಸುವುಳ್ಳ ಅಶ್ವಾವಂತಂ ವಾಹನಗಳಿಂದ ಕೂಡಿದ ವಾಜಂ ಅನ್ನವನ್ನು ವೇದಿಷ್ಟ ಹೊಂದಿಸುತ್ತಾನೆ. ತಸ್ಮೈ ಅವನಿಗಾಗಿ ಭರ ಕೂಡಿಡಿ, ನೀವು ಎಲ್ಲ ಒಂದು ಕಡೆ ಸೇರಿಸಿಡಿ. ಹೇ ಋತ್ವಿಗರೇ, ನಿಮ್ಮ ಗುರಿ ದೊಡ್ಡದಾಗಿದೆ. ಸೋಮರಸವನ್ನು ಕುಡಿಯುವುದಕ್ಕೆ ಬರುವ ಆ ಹರಿ ಜೀವರಿಗೆ ಹಿತಕಾರಕ, ವಿಶೇಷವಾಗಿ ಪ್ರೇರಕವಾಗಿದ್ದಾನೆ. ಮತ್ತು ಸೋಮರಸವನ್ನು ಅವನು ಸವಿಯುವ ಅತ್ಯಂತ ಶಕ್ತಿ ಉಳ್ಳವನಾಗಿದ್ದಾನೆ. ಆ ಭಗವಂತನನ್ನು ಯಜ್ಞದಲ್ಲಿ ಸ್ತೋತ್ರ ಮಾಡುವ ಋತ್ವಿಕರಿಗಾಗಿ ಅವನು ಹಸುಗಳನ್ನು, ಗೋ ಸಂಪತ್ತನ್ನು ಕೊಡ್ತಾನೆ, ವಾಹನವನ್ನು ಕೊಡ್ತಾನೆ, ಅನ್ನವನ್ನು ಕೊಡ್ತಾನೆ. ಆದ ಕಾರಣ ಅಂತಹ ಭಗವಂತನಿಗಾಗಿ ಎಲ್ಲವನ್ನೂ ಸೇರಿಸಿಡಿ. ಹೇ ಋತ್ವಿಕರೇ, ನಿಮಗೆಲ್ಲ ಕೊಡುವಂತಹ ಭಗವಂತನಿಗೆ ನೀವು ಅರ್ಪಿಸುವುದಕ್ಕಾಗಿ ಎಲ್ಲವನ್ನೂ ಸೇರಿಸಿಡಿ, ಒಂದು ಕಡೆ ಸೇರಿಸಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಿ. ಅಂದರೆ ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಅಂತ ಹೇಳಿ ಭಗವಂತ ಕೊಟ್ಟಿದ್ದು ಮತ್ತು ಭಗವಂತನಿಗೆ ಸಮರ್ಪಣೆ ಮಾಡುವುದಕ್ಕೆ ನೀವು ಒಂದು ಕಡೆ ಎಲ್ಲವನ್ನೂ ಸೇರಿಸಿಡಿ ಅಂತ ಹೇಳ್ತಾ, ಯಾವನು ಸ್ತೋತ್ರ ಮಾಡುವವರಿಗೆ ಯಜ್ಞಾದಿಗಳಲ್ಲಿ ಗೋವು, ಕುದುರೆ ಇತ್ಯಾದಿಗಳನ್ನು ತಲುಪಿಸುತ್ತಾನೆ ಎಂಬಂತ ಹೇಳ್ತಾ, ಇಲ್ಲಿ ಅವನಿಗೆ ಅತುಲ ಮಹಿಮೆ ಇರುವುದರಿಂದ ಈ ಮಂತ್ರ ಏನು ಹೇಳ್ತಾ ಇದೆ, ಅಂತಹ ಭಗವಂತನಿಗೆ ಅತುಲವಾದಂತಹ ಅಸದೃಶವಾದಂತಹ ಮಹಿಮೆ ಇರೋದರಿಂದ ಅವನಿಗೆ ಅತುಲಃ ಎಂದು ಹೇಳ್ತಾ ಇದೆ. ನ ವಿದ್ಯತೆ ತುಲಃ ಸದೃಶಃ ಯಸ್ಯ ಸಹ ಇತಿ ನಿರುಕ್ತೇಹೇ ಅತುಲ ಮೂರ್ತಿರತ್ರ. ಒಟ್ಟಾರೆ ಅವನಿಗೆ ಸಮಾನನಾದ ಸಾದೃಶ್ಯವುಳ್ಳವನು ಜಗತ್ತಿನಲ್ಲಿ ಯಾವನೂ ಇಲ್ಲದ ಕಾರಣ ಅವನಿಗೆ ಅತುಲಃ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಇವತ್ತು ಮುಗಿಸಿ ನಾಳೆ ಶರಭಃ ಎಂಬುವಂತಹ ವಿಷಯವನ್ನು ಹೇಳಿಕೊಳ್ಳೋಣ. ನಾಳೆ ನಾನು ದಕ್ಷಿಣಾಯಣ ಪರ್ವಕಾಲ ಆದ ಕಾರಣ ಸೂರ್ಯೋದಯದಿಂದ 11:48 ಪರ್ವಕಾಲ ಇದೆ. ಆ ಕಾಲದಲ್ಲಿ ಪೂಜಾದಿಗಳು, ಆನ್ನಿಕ, ಜಪ, ತರ್ಪಣಾದಿಗಳಿದಾದ ಕಾರಣ ನಾಳೆ ಪಾಠ ಇರುವುದಿಲ್ಲ. ನಾಡದ್ದು ಯಥಾಪ್ರಕಾರವಾಗಿ ಪಾಠ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.